ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಕ್ಯಾಬಿನೆಟ್ ನಲ್ಲಿ ಡಿಸಿಎಂ ಹುದ್ದೆ ಇರುತ್ತಾ ಇರಲ್ವಾ? ಹಾಗಾದ್ರೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಡಿಸಿಎಂ ಸ್ಥಾನ ಇರಬಹುದು, ಇಲ್ಲದೇನೂ ಇರಬಹುದು. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಡಿಸಿಎಂ ಸ್ಥಾನ ಇರಬಹುದು, ಇಲ್ಲದೇನೂ ಕೂಡ ಇರಬಹುದು. ನಾಳೆ ಡಿಸಿಎಂ ಹುದ್ದೆ ಬಗ್ಗೆ ಸಿಗಲಿದೆ ಸ್ಪಷ್ಟ ಮಾಹಿತಿ. ಇನ್ನು ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಸಿಎಲ್ಪಿ ಬಳಿಕ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇನ್ನು ಇದೇ ಹೊತ್ತಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಹುದ್ದೆ ಇರಬಹುದು, ಇಲ್ದೇನೂ ಇರಬಹುದು ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂತದ್ದು. ಅದು ಗೊತ್ತಿಲ್ಲ, ನಾಳೆ ಸಿಎಲ್ಪಿ ಆದ್ಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ ಡಿಸಿಎಂ ಆಗ್ತಾರ ಅಥವಾ ಆಗದೆ ಇರಬಹುದು. ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೆ ಇರ್ಬೋದು, ಎರಡು ಇದೆ ಚಾನ್ಸ್. ಅದು ಗೊತ್ತಿಲ್ಲ, ನಾಳೆ ಸಿಎಲ್ಪಿ ಆದ್ಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ ಡಿಸಿಎಂ ಆಗ್ತಾರ ಅಥವಾ ಆಗದೆ ಇರಬಹುದು. ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೆ ಇರ್ಬೋದು, ಎರಡು ಇದೆ ಚಾನ್ಸ್. ಅದು ಗೊತ್ತಿಲ್ಲ, ನಾಳೆ ಸಿಎಲ್ಪಿ ಆದ್ಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ ಡಿಸಿಎಂ ಆಗ್ತಾರ ಅಥವಾ ಆಗದೆ ಇರಬಹುದು.